ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು? ನಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇವತ್ತು ಬರುತ್ತೆ ಅಂತ ಹೇಳಿದ್ರಿ, ಹಣ ಬಂದಿಲ್ಲ, ಯಾಕೆ ಹಣ ಬಂದಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದೀರಾ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2ನೇ ವಾರದಲ್ಲಿ ಜಮೆ ಮಾಡಿಬಿಡ್ತೀವಿ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು. ನಾವು ಕೂಡ ನಿಮಗೆ ಅದೇ ವಿಷಯವನ್ನು ತಿಳಿಸಿದ್ವಿ. ಆ 2ನೇ ವಾರದಲ್ಲಿ ಹಣ ಬಂದುಬಿಡುತ್ತೆ ಅಂತ ಅವರು ಏನು ಹೇಳಿದರು, ಹಣಕಾಸು ಇಲಾಖೆಯಿಂದ 2,500 ಕೋಟಿ ನಾವು ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದೀವಿ. ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಲ್ರೆಡಿ ಹಣ ಬಂದು ತಲುಪಿದೆ. ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡೋದು ಅಷ್ಟೇ ಬಾಕಿ ಇದೆ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಮುಂದೆ ಹೇಳಿದರು. ನಾವು ಅದೇ ಮಾತನ್ನು ನಿಮಗೆ ಹೇಳಿದ್ವಿ. ಈಗ ಅವರು ಹೇಳಿರೋ ಪ್ರಕಾರ 2ನೇ ವಾರದಲ್ಲಿ ಅಂದರೆ ನಿಮಗೆ ಈಗಾಗಲೇ ಅಮೌಂಟ್ ಬಂದು ಜಮೆ ಆಗಬೇಕಿತ್ತು. ಈಗ ಹಣ ಜಮೆ ಆಗಿಲ್ಲ. ಸ್ನೇಹಿತರೆ, ಇವರೆಲ್ಲರೂ ಈಗ ಪ್ರಶ್ನೆ ಮಾಡ್ತಿದ್ದಾರೆ, ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಬರುತ್ತೆ ಅಂತ ಹೇಳಿದರೆ ಹಣ ಬಂದಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾನೆ ಇದ್ದೀರಾ. ಈಗ ನಿಮಗೆ ದಿನಾಂಕನ ಬದಲಾವಣೆ ಮಾಡಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಏನು ಜಮೆ ಮಾಡ್ತೀವಿ ಅಂತ ಹೇಳಿದ್ರು, ಆ ಒಂದು ದಿನಾಂಕವನ್ನು ಬದಲಾವಣೆ ಮಾಡಿದ್ದಾರೆ. ಇವತ್ತು ಯಾವ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಜಮೆ ಆಗಿಲ್ಲ ಸ್ನೇಹಿತರೆ. ನೀವೆಲ್ಲರೂ ಪ್ರಶ್ನೆ ಮಾಡಬಹುದು, ಯಾಕೆ ಹಣ ಜಮೆ ಮಾಡಿಲ್ಲ, ಅವರು ಕೊಟ್ಟ ಮಾತಿನಂತೆ ಯಾಕೆ ಹಣ ಜಮೆ ಮಾಡಿಲ್ಲ ಅಂತ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಈಗ ಈ ಹಿಂದೆ ಎಲ್ಲ ಕೆಲವೊಂದು ಉತ್ತರವನ್ನು ಕೊಡ್ತಿದ್ರು. ತಾಂತ್ರಿಕ ಸಮಸ್ಯೆಯಿಂದ ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಅಂತ ಹೇಳ್ತಿದ್ರು. ಈಗ ಕೂಡ ಅದೇ ಸಮಾಧಾನ, ಟೆಕ್ನಿಕಲ್ ಇಶ್ಯೂಯಿಂದ ನಿಮಗೆ 2ನೇ ವಾರದಲ್ಲಿ ಗೃಹಲಕ್ಷ್ಮಿಯರಿಗೆ 19ನೇ ಕಂತಿನ ಹಣ 2,000 ಜಮೆ ಮಾಡೋದಕ್ಕೆ ಆಗ್ತಿಲ್ವಂತೆ. ನೀವು ಪ್ರಶ್ನೆ ಮಾಡ್ತಿದ್ದೀರಾ, ಹಾಗಾದರೆ ಈಗ ಅವರು ಕೊಟ್ಟಿರುವಂಥ ಹೊಸ ದಿನಾಂಕ ಯಾವುದು ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಈ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದು ಯಾವಾಗ ಅಂತ ಹೇಳಿದರೆ 2ನೇ ವಾರದಲ್ಲಿ ಜಮೆ ಮಾಡ್ತಾರಂತ ಹೇಳಿದರು. ಈಗ ಹೊಸ ದಿನಾಂಕ ಏನು, ಯಾವ ದಿನಾಂಕಕ್ಕೆ ಹಣ ಜಮೆ ಮಾಡ್ತಾರಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಅವರು ಕೊಟ್ಟಿರುವಂಥ ಹೊಸ ದಿನಾಂಕ ಬಂದುಬಿಟ್ಟು ನಿಮಗೆ 1 ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಣ ಜಮೆ ಮಾಡುವಂಥದ್ದು 21ನೇ ತಾರೀಕು ಸೋಮವಾರ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತಾರಂತೆ. ಇದೇ ಏಪ್ರಿಲ್ 21ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ 2,000 ಹಣ ಬರುತ್ತೆ. ಸದ್ಯಕ್ಕಂತೂ ಈ ವಾರದಲ್ಲಿ ಹಣ ಬರುವಂತಹ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಕಾಣಿಸ್ತಿರುವಂಥದ್ದು. ಈ ಹಿಂದೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು, ಆದರೆ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿ, ಈ ಒಂದು ತಾಂತ್ರಿಕ ಸಮಸ್ಯೆಗಳಿಂದ ನಿಮಗೆ ಈ ಒಂದು ವಾರದಲ್ಲಿ ಹಣ ಬರುವಂತಹ ಚಾನ್ಸಸ್ ಇಲ್ಲ. ಅವರು DBT ಮುಖಾಂತರ ಆಲ್ರೆಡಿ ಹಣವನ್ನು ಪುಷ್ ಮಾಡಿದರೆ ನಿಮಗೆ ಈಗಾಗಲೇ ಹಣ ಬಂದು ತಲುಪಬೇಕಿತ್ತು. ಅವರು ಇನ್ನೂ DBT ಮುಖಾಂತರ ಹಣವನ್ನು ಪುಷ್ ಮಾಡಿಲ್ಲ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಒಂದು ಹಣ ವರ್ಗಾವಣೆ ಮಾಡಿದರೆ ಈಗಾಗಲೇ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆಗಬೇಕಿತ್ತು. ವರ್ಗಾವಣೆ ಆಗಿದೆಯೋ ಆಗಿಲ್ವೋ ಅದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಮುಂದೆ ಹೇಳಿದರು, ನಾವು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದರು. ಆದರೆ ಇಲ್ಲಿ ವರ್ಗಾವಣೆ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದು ಅದು ಅವರಿಗೆ ಗೊತ್ತಿರುತ್ತೆ. ನಾವು ಅಲ್ಲೇ ಹೋಗಿ ನೋಡಿರಲ್ಲ. ಅವರು ಏನು ಹೇಳ್ತಾರೋ ಆ ಒಂದು ಮಾಹಿತಿಯನ್ನೇ ನಿಮಗೆ ತಿಳಿಸಬಹುದು ಅಷ್ಟೇ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ 19ನೇ ಕಂತಿನ ಹಣದ ಕುರಿತು ಇರುವಂತಹ ಅಪ್ಡೇಟ್. ಈಗ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಕೆಲವರು ಬಂದಿಲ್ಲ ಅಂತ ಹೇಳ್ತಿದ್ದೀರಾ. ಈಗ ಈ ವಿಡಿಯೋ ನೋಡುವವರು ಪ್ರತಿಯೊಬ್ಬರು ಒಂದು ಕೆಲಸ ಮಾಡಿ, ನಿಮಗೆ ಹಣ ಆಲ್ರೆಡಿ 18ನೇ ಕಂತಿನವರೆಗೂ ಕರೆಕ್ಟಾಗಿ ಹಣ ಬಂದಿದ್ರೆ ಮತ್ತು 18ನೇ ಕಂತಿನ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.